ಬುರುಡೆ ಗ್ಯಾಂಗ್ ಷಡ್ಯಂತ್ರಕ್ಕೆ ಎಸ್ಐಟಿಗೆ ಸಾಕ್ಷ್ಯ ಸಿಕ್ತ. ಚಿನ್ನಯ್ಯನ ಖಾತೆಗೆ ಹಣ ಹಾಕಿ ಸಿಕ್ಕಿ ಬೀಳ್ತಾ ಗ್ಯಾಂಗ್. ಷಡ್ಯಂತ್ರದ ಬಂಡವಾಳ ಬಯಲು ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಬುರುಡೆ ಷಡ್ಯಂತ್ರದ ಕಾರಣದ ಕೈಗಳಿಗೆ ಎಸ್ಐಟಿ ಶೋಧವನ್ನ ನಡೆಸಿದೆ. ಚಿನ್ನಯ್ಯನಿಗೆ ಫಂಡಿಂಗ್ ಮಾಡಿರೋರ ಬೆನ್ನು ಬಿದ್ದಿದೆ ಎಸ್ಐಟಿ. ಈಗಾಗಲೇ 11 ಜನರಿಗೆ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಕರೆದಿದೆ ಎಸ್ಐಟಿ. ತಿಮ್ಮರೋಡಿ ಬೆಂಬಲಿಗರು ಸೇರಿದಂತೆ 11 ಜನರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಸೊ ಬುರುಡೆ ಗ್ಯಾಂಗ್ನ ಷಡ್ಯಂತ್ರಕ್ಕೆ ಎಸ್ಐಟಿಗೆ ಆ ಸಾಕ್ಷ್ಯಗಳು ಸಿಕ್ತಾ, ಚಿನ್ನಯ್ಯನ ಖಾತೆಗೆ ಹಣ ಹಾಕಿ ಇವರೆಲ್ಲ ಸಿಕ್ಕಾಕೊಂಡ್ರ ಅನ್ನುವಂತ ಪ್ರಶ್ನೆ ಇದೆ. ಬುರುಡೆ ಗ್ಯಾಂಗ್ ಷಡ್ಯಂತ್ರಕ್ಕೆ ಕಾರಣದ ಕೈಗಳಿಗೆ ಎಸ್ಐಟಿ ಶೋಧವನ್ನು ನಡೆಸ್ತಾ ಇದೆ. ಚಿನ್ನಯ್ಯನಿಗೆ ಫಂಡಿಂಗ್ ಮಾಡಿರೋರ ಬೆನ್ನು ಬಿದ್ದಿದೆ ಎಸ್ಐಟಿ. 11 ಜನರಿಗೆ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಕರೆದಿದೆ ಎಸ್ಐಟಿ. ತಿಮ್ಮರೋಡಿ ಬೆಂಬಲಿಗರು ಸೇರಿದಂತೆ 11 ಜನರಿಗೆ ನೋಟಿಸ್. ಎಸ್ಐಟಿ ಅಧಿಕಾರಿಗಳಿಂದ ಈವರೆಗೆ 6 ಜನರ ವಿಚಾರಣೆ. ಬುರುಡೆ ಷಡ್ಯಂತ್ರದ ಇನ್ನುಳಿದವರು ಯಾರಿದ್ದಾರೆ ಅವರನ್ನು ಕೂಡ ಕರೆಸಿ ವಿಚಾರಣೆ ನಡೆಸೋದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಪ್ತರಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿರೋದು. ತಿಮ್ಮರೋಡಿ ಆಪ್ತ ಗಣೇಶ್ ಎಸ್ಐಟಿ ವಿಚಾರಣೆಗೆ ಹಾಜರು ಕೂಡ ಆಗಿರೋದು. ಸೊ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಆಪ್ತ ಗಣೇಶ್ನನ್ನ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿ ಹಲವು ವಿಚಾರಗಳನ್ನು ಕೂಡ ಕೆದಕಿದೆ, ಮಾಹಿತಿಯನ್ನ ಕಲೆ ಹಾಕಿದೆ. ಎಸ್ಐಟಿ ಅಧಿಕಾರಿಗಳಿಂದ ಈವರೆಗೆ 6 ಜನರ ವಿಚಾರಣೆಯಾಗಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಪ್ತರಿಗೆ ಎಸ್ಐಟಿ ನೋಟಿಸ್ ಕೊಟ್ಟು ತಿಮ್ಮರೋಡಿ ಆಪ್ತ ಗಣೇಶ್ ಎಸ್ಐಟಿ ವಿಚಾರಣೆಗೆ ಹಾಜರು ಕೂಡ ಆಗಿರೋದು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ದಿನೇಶ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ, ಏನ್ ನಡೀತಾ ಇದೆ? ಹೌದು ಶ್ರೀಪಾದ್ ಪಾಟೀಲ್, ಒಟ್ಟು 11 ಜನರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿದವರಿಗೆ ಈ ರೀತಿಯಾದಂತಹ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಪ್ರಮುಖವಾಗಿ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಗೆ ಹಣ ಟ್ರಾನ್ಸಾಕ್ಷನ್ ಆಗಿತ್ತು. ಸುಮಾರು 3 ಲಕ್ಷದವರೆಗೂ ಕೂಡ ಹಣ ಟ್ರಾನ್ಸಾಕ್ಷನ್ ಆಗಿತ್ತು. ಅಂದ್ರೆ 10,000, 20,000 ಹೀಗೆ ಫೋನ್ ಪೇ ಮತ್ತು ಗೂಗಲ್ ಪೇ ಮೂಲಕವಾಗಿ 3 ಲಕ್ಷ ರೂಪಾಯಿಯನ್ನ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿಗೆ ಟ್ರಾನ್ಸಾಕ್ಷನ್ ಅನ್ನು ಮಾಡಿದ್ರು. ಸುಮಾರು 6 ತಿಂಗಳ ಹಿಂದೆ ಈ ರೀತಿಯಾದಂತಹ ಟ್ರಾನ್ಸಾಕ್ಷನ್ ನಡೆದಿರುವಂತದ್ದು. ಇದರ ಪೂರ್ತಿಯಾದಂತಹ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನ ಈಗಾಗಲೇ ಎಸ್ಐಟಿ ಕಲೆಕ್ಟ್ ಮಾಡಿದೆ. ಯಾರ್ಯಾರು ಯಾವ್ಯಾವ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತ ಎಲ್ಲ ಡೀಟೇಲ್ ಅನ್ನು ಕೂಡ ಎಸ್ಐಟಿ ಪಡೆದುಕೊಂಡಿದೆ. ಹೀಗಾಗಿ ಆ ಒಂದು ಟ್ರಾನ್ಸಾಕ್ಷನ್ ಆಧಾರದಲ್ಲಿ ಈಗಾಗಲೇ 11 ಮಂದಿಗೆ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಅದರಲ್ಲಿ 6 ಮಂದಿ ಈಗಾಗಲೇ ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ. ಅದು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿದಂತ 6 ಮಂದಿ ಕೂಡ ಈಗಾಗಲೇ ವಿಚಾರಣೆ ಎದುರಿಸಿದ್ದಾರೆ. ಇವತ್ತು ಮತ್ತೆ ಗಣೇಶ್ ವಿಚಾರಣೆಗೆ ಹಾಜರು ಆಗಿರುವಂತದ್ದು. ಗಣೇಶ್ ಯಾರು ಅಂತ ನೋಡೋದಾದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ತಾ ಇದ್ದ. ಅವರ ಒಂದಷ್ಟು ವ್ಯವಹಾರಗಳನ್ನು ಕೂಡ ಈತನೇ ಹ್ಯಾಂಡಲ್ ಮಾಡ್ತಾ ಇದ್ದ. ಪ್ರಮುಖವಾಗಿ ಅವರು ಕೀಪ್ಯಾಡ್ ಮೊಬೈಲ್ ಬಳಸ್ತಾ ಇದ್ರೆ ಅವರ ಅದೇನೋ ಆಂಡ್ರಾಯ್ಡ್ ಮೊಬೈಲ್ ಅನ್ನ ಈತ ಹ್ಯಾಂಡಲ್ ಮಾಡ್ತಿದ್ದ. ಜೊತೆಗೆ ಸೋಷಿಯಲ್ ಮೀಡಿಯಾ ಏನಿದೆ ಅದನ್ನು ಕೂಡ ಈತನೇ ಹ್ಯಾಂಡಲ್ ಮಾಡ್ತಿದ್ದ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಸೇರಿದಂತ ಒಂದಷ್ಟು ವಿಚಾರಗಳು, ಅದರ ಜೊತೆಗೆ ಈ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಎರಡರ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಚಿನ್ನಯ್ಯ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಬಂದಿದ್ದಾನೆ, ಅಲ್ಲಿಂದಲೇ ವಿಚಾರಣೆ ಆರಂಭ ಆಗಿರುವಂತದ್ದು. ಅಂದ್ರೆ ಆತ ಯಾವಾಗ ಬಂದಿದ್ದ, ಆತ ಯಾರ ಮೂಲಕವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಕಾಂಟ್ಯಾಕ್ಟ್ ಆಗಿದ್ದ, ಎಷ್ಟು ಸಮಯಗಳವರೆಗೂ ಕೂಡ ಇದ್ದ, ಆತ ಬರುವಾಗ ಒಬ್ನೇ ಬಂದಿದ್ನ ಅಥವಾ ಆತನ ಪತ್ನಿ ಅಥವಾ ಇತರೆ ಯಾರಾದ್ರೂ ಬಂದಿದ್ರೆ, ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನು ಕೂಡ ಆತನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಆತನಲ್ಲಿ ಪ್ರಶ್ನೆ ಕೇಳ್ತಾರೆ. ನಿನ್ನೆ ಮೊನ್ನೆ 2 ದಿನಗಳ ಆತನ ವಿಚಾರಣೆ ಆಗಿತ್ತು. ಇವತ್ತು 3ನೇ ದಿನ ವಿಚಾರಣೆ. 3ನೇ ದಿನ ವಿಚಾರಣೆಗೂ ಕೂಡ ಈಗಾಗಲೇ ಆತ ಹಾಜರಾಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆತನ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಶ್ರೀಪಾದ್ ಪಾಟೀಲ್, ಓಕೆ ದಿನೇಶ್, ಏನೇನು ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ನಾವು ಇವತ್ತು ಈತ ಸ್ಟೇಟ್ಮೆಂಟ್ ಕೊಡುವಂತದ್ದು. ಆ ಸ್ಟೇಟ್ಮೆಂಟ್ ರೆಕಾರ್ಡ್ ಆದ್ಮೇಲೆ ಆ ಸ್ಟೇಟ್ಮೆಂಟ್ ಮೇಲೆನೆ ಭಾರಿ ನಿರೀಕ್ಷೆ ಇದೆ. ಆ ಸ್ಟೇಟ್ಮೆಂಟ್ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೊ ಏನೆಲ್ಲ ಸಾಧ್ಯತೆ ಇದೆ ಅಂತ?
ಶ್ರೀಪಾದ್ ಪಾಟೀಲ್ ಒಂದು ಕಡೆ SIT ತಂಡ ಏನಿದೆ ಅದು ಹಲವರಿಗೆ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಒಳಪಡಿಸ್ತಾ ಇದೆ. ಅದರಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಸೇರಿದಂತ ಅಂದ್ರೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿದಂತ ಹಲವರಿಗೆ ಅಂದ್ರೆ 11 ಮಂದಿಗೆ ಈಗಾಗಲೇ ನೋಟಿಸ್ ನೀಡಿದೆ. ಅದರಲ್ಲಿ 6 ಜನರು ಈಗಾಗಲೇ ಬಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ಕೆಲವರಿಗೆ ಮತ್ತೆ ವಿಚಾರಣೆಗೆ ಕರೆದಿರುವಂತದ್ದು, ಅವರು ಮತ್ತೆ ವಿಚಾರಣೆಗೆ ಹಾಜರಾಗಿದೆ. ಅದರಲ್ಲಿ ಗಣೇಶ್ ಕೂಡ ಒಬ್ಬ, ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಆಪ್ತ. ಆತ ಈಗಾಗಲೇ SIT ಕಚೇರಿಗೆ ತೆರಳಿ ಆತ ವಿಚಾರಣೆಗೆ ಹಾಜರಾಗಿರುವಂತದ್ದು. ಅದರ ಜೊತೆಗೆ ಇನ್ನುಳಿದ 5 ಇವತ್ತು ಬರುವಂತ ಸಾಧ್ಯತೆ ಇದೆ, ಬಂದು ಅವರು ವಿಚಾರಣೆಗೆ ಹಾಜರು ಆಗುವಂತಹ ಸಾಧ್ಯತೆ ಕೂಡ ಇದೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಇವತ್ತು ಚಿನ್ನಯ್ಯನನ್ನ ಬೆಳ್ತಂಗಡಿಯ ಕೋರ್ಟ್ಗೆ ಕರೆದುಕೊಂಡು ಬರ್ತಾರೆ. ಈಗಾಗಲೇ ಶಿವಮೊಗ್ಗ ಜೈಲಿನಿಂದ ಬೆಳ್ತಂಗಡಿ ಕೋರ್ಟ್ನತ್ತ SIT ಅಧಿಕಾರಿಗಳು ಆತನನ್ನ ಕರೆದುಕೊಂಡು ಬರ್ತಾರೆ. ಇವತ್ತು ಆತನನ್ನ ಮತ್ತೆ ನ್ಯಾಯಾಲಯದ ಎದುರು ಹಾಜರುಪಡಿಸ್ತಾರೆ. ಅಂದ್ರೆ ಆತ ತಪ್ಪೊಪ್ಪಿಗೆ ಹೇಳಿಕೆ ನೀಡ್ತೇನೆ ಇವತ್ತು ಅಂತ ಹೇಳಿದ್ದೆ. ಹೀಗಾಗಿ ಆತನನ್ನ ಕರೆದುಕೊಂಡು ಬರ್ತಾರೆ. ಅಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ SIT ವಿಚಾರಣೆ ಸಂದರ್ಭದಲ್ಲಿ ಷಡ್ಯಂತ್ರದ ಬಗ್ಗೆ ಬಾಯಿ ಬಿಟ್ಟಿದ್ದ, ಜೊತೆಗೆ ತನ್ನ ಹಿಂದೆ ಈ ರೀತಿಯಾಗಿ ನಿಂತ್ಕೊಂಡು ಈ ರೀತಿಯಾಗಿ ಹೇಳಿಸ್ತಾ ಇದ್ದಾರೆ. ಅವರು ಹೇಳಿದಂತೆ ನಾನು ಕೇಳಿದೆ ಅನ್ನುವಂಥದ್ದನ್ನ SIT ಮುಂದೆ ಆತ ತಪ್ಪೊಪ್ಪಿಕೊಂಡಿದ್ದ. ಆ ಬಳಿಕ ಮತ್ತೆ ಆತನನ್ನ ಬಂಧಿಸಲಾಗಿತ್ತು. ಆ ಬಳಿಕ ಕೋರ್ಟಿಗೆ ಒಮ್ಮೆ ಹಾಜರುಪಡಿಸಿದಾಗ ಆತ ತಪ್ಪೊಪ್ಪಿಗೆಯನ್ನು ನೀಡ್ತೇನೆ ಅನ್ನುವಂಥದ್ದನ್ನ ಮೊನ್ನೆ ತಾನೇ ಹೇಳಿದ್ದ. ಹೀಗಾಗಿ ಇವತ್ತಿಗೆ ಅದು ತಪ್ಪೊಪ್ಪಿಗೆ ಹೇಳಿಕೆ ನೀಡುವುದಕ್ಕೆ ದಿನ ನಿಗದಿಯಾಗಿತ್ತು. ಹೀಗಾಗಿ ಆತನನ್ನ ಕರೆದುಕೊಂಡು ಬರ್ತಾರೆ. ಆತ ಇವತ್ತು ತಪ್ಪೊಪ್ಪಿಗೆಯನ್ನು ಪೂರ್ತಿಯಾಗಿ ಹೇಳುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ ತನ್ನನ್ನು ಯಾರು ಈ ರೀತಿಯಾಗಿ ಷಡ್ಯಂತ್ರಕ್ಕೆ ಒಳಪಡಿಸಿದ್ರು, ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಎಲ್ಲವನ್ನು ಕೂಡ ಆತ ಬಾಯಿ ಬಿಡುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ SIT ಅಧಿಕಾರಿಗಳಿಗೂ ಹೇಳದಂತ ಒಂದಷ್ಟು ವಿಚಾರಗಳನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈತನ ಇವತ್ತಿನ ಹೇಳಿಕೆ ಏನಿದೆ ಅದು ಮುಂದಿನ ತನಿಖೆಗೆ ಬಹಳಷ್ಟು ಪೂರಕವಾಗಲಿದೆ. ಮತ್ತಷ್ಟು ಏನು ತನಿಖೆಯನ್ನ ಚುರುಕುಗೊಳಿಸುವುದಕ್ಕೆ ಆತನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪೂರಕ ಆಗುತ್ತೆ. ಅದರ ಜೊತೆಗೆ ಆತ ಒಂದಷ್ಟು ಹೆಸರುಗಳನ್ನ ಬಾಯಿ ಬಿಟ್ರೆ, ಅಂದ್ರೆ ಆತನಿಗೆ ಆಶ್ರಯ ನೀಡಿದವರು, ಆತನ ಹಿಂದೆ ಈ ರೀತಿ ನಿಂತ್ಕೊಂಡು ಈ ರೀತಿಯಾಗಿ ಆತನ ಜೊತೆ ಹೇಳಿಸಿದವರು ಮತ್ತು ಆತನಿಗೆ ಏನೆಲ್ಲ ಹೇಳಬೇಕು ಅನ್ನುವಂಥದ್ದನ್ನು ಹಿಂದೆ ನಿಂತು ಯಾರೆಲ್ಲ ಫೀಡ್ ಮಾಡಿದ್ರು ಅವರ ಒಂದಷ್ಟು ಹೆಸರುಗಳನ್ನ ಇವತ್ತು ಬಾಯಿ ಬಿಡುವಂತ ಸಾಧ್ಯತೆ ಇದೆ. ಏನಾದ್ರೂ ಆತ ಒಂದಷ್ಟು ಹೆಸರುಗಳನ್ನ ಬಾಯಿ ಬಿಟ್ರೆ, ಪ್ರಮುಖವಾಗಿ ತಿಮರೋಡಿ ಅವರ ಟೀಮ್ನ ಒಂದಷ್ಟು ಜನರ ಹೆಸರನ್ನು ಬಾಯಿ ಬಿಟ್ರೆ ಅವರಿಗೂ ಮುಂದೆ ಕಾನೂನಲ್ಲಿ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಇವತ್ತು ಆತ ತಪ್ಪೊಪ್ಪಿಗೆ ಹೇಳಿಕೆ ನೀಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿದೆ. ಹೀಗಾಗಿ ಆತನನ್ನ ಕರೆದುಕೊಂಡು ಬರ್ತಾರೆ. ಇನ್ನೇನು ಅಂದ್ರೆ 1 ಗಂಟೆ ಸುಮಾರಿಗೆ ಆತ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತಲುಪುವಂತ ಸಾಧ್ಯತೆ ಇದೆ. ಆ ಬಳಿಕ ಆತ ತನ್ನ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಹೇಳ್ತಾನೆ. ಆ ಬಳಿಕ ಮುಂದಿನ ಕ್ರಮಗಳನ್ನು ಕೂಡ ಕೈಗೊಳ್ತಾರೆ. ಆದ್ರೆ ಇವತ್ತಿನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾದದ್ದು. ಇವತ್ತು SIT ಮುಂದೆ ಏನು ಹೇಳಿಕೆಯನ್ನು ನೀಡಿದ್ದಾನೆ, ಏನು ತಪ್ಪೊಪ್ಪಿಗೆಯನ್ನ ಹೇಳಿದ್ದಾನೆ ಅದನ್ನೇ ಹೇಳ್ತಾನೆ, ಅಥವಾ ಅದಕ್ಕೆ ವ್ಯತಿರಿಕ್ತವಾಗಿ ಬೇರೆ ಏನಾದ್ರೂ ಹೇಳ್ತಾನೆ, ಅಥವಾ ಆ ತಪ್ಪೊಪ್ಪಿಗೆಗೆ ಮತ್ತಷ್ಟು ಏನಾದ್ರೂ ಬೇರೆ ಬೇರೆ ಹೆಸರುಗಳನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡ್ತಾನ ಅನ್ನುವಂಥದ್ದೇ ಕಾದ್ ನೋಡ್ಬೇಕಾಗಿದೆ. ಒಟ್ಟಿನಲ್ಲಿ ಇವತ್ತು ಆತನ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು